ಇನ್ನು ವಾಸ್ತು ಮತ್ತು ಶಾಸ್ತ್ರವನ್ನು ಕೇಳದೆ ಒಂದಡಿಯನ್ನು ಮುಂದಿಡತಕ್ಕಂತಹ ಎಚ್.ಡಿ. ರೇವಣ್ಣ ಇವತ್ತು ಶಾಕ್ ಆಯ್ತು ಸ್ವಲ್ಪ ಅವರಿಗೆ. ಯಾಕೆ ಶಾಕ್ ಆಯಿತು ಅಂತಂದರೆ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಇವತ್ತು ನಾಮಪತ್ರ ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗಿನಿಂದಲೇ ರೇವಣ್ಣ ಕುಟುಂಬ ಪೂಜೆ ಪುನಸ್ಕಾರದಲ್ಲಿ ತೊಡಗಿತ್ತು. ಅವೆಲ್ಲ ತಮಗೆ ಗೊತ್ತಿದೆ. ಇವತ್ತು ಬೆಳಗ್ಗೆ 5:30ಕ್ಕೆ ಹೊಳೆನರಸೀಪುರದಲ್ಲಿರುವ ಮನೆಯಲ್ಲಿ ರೇವಣ್ಣ ಮತ್ತು ತಾಯಿ ಭವಾನಿ ರೇವಣ್ಣ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ನಡೆದ ಮೊದಲ ಪೂಜೆಯಲ್ಲಿ ಮಂಗಳಾರತಿ ಸರಿಯಾಗಿಲ್ಲ ಅಂತ ಮತ್ತೆ ದೇವಸ್ಥಾನಕ್ಕೆ ಹೋಗಿ ರೇವಣ್ಣ ಮಂಗಳಾರತಿಯನ್ನು ಪಡೆದಿದ್ದಾರೆ. ಇನ್ನು ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹ ದೇಗುಲದಲ್ಲಿ ಎರಡೆರಡು ಬಾರಿ ರೇವಣ್ಣ ಈಡುಗಾಯಿ ಹೊಡೆದಿದ್ದಾರೆ. ಮೊದಲ ಈಡುಗಾಯಿ ಒಡೆಯದೇ ಇದ್ದುದರಿಂದ ಎರಡನೇ ಬಾರಿಗೆ ಈಡುಗಾಯಿಯನ್ನು ಒಡಿಬೇಕಾಗಿ ಬಂತು. ಇವತ್ತು ಸಾಮಾನ್ಯವಾಗಿ ಶಕುನಗಳನ್ನು ವಿಪರೀತವಾಗಿ ನಂಬತಕ್ಕಂಥ ರೇವಣ್ಣ ಕುಟುಂಬಕ್ಕೆ ಯಾಕೋ ಸ್ವಲ್ಪ ಇರಿಸುಮುರುಸಾದಂಗೆ ಕಂಡು ಬರ್ತಾ ಇದೆ. ಮೊದಲಿಗೆ ಏನು ಮಾಡಿದ್ದಾರೆ, ಇವತ್ತು ಅವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲಕ್ಕೆ ಹೋದಾಗ ಮೊದಲನೇ ಸರ್ತಿ ಪೂಜೆ ಮಾಡಿಸಿ ಮಂಗಳಾರತಿ ತಗೊಂಡು ಬಂದಿದ್ದಾರೆ. ಯಾಕೋ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿಲ್ಲ, ಕಸುವಿಸಿ ಆಗಿದೆ. ಹಾಗಾಗಿ ಮೊದಲ ಪೂಜೆಯಲ್ಲಿ ಮಂಗಳಾರತಿ ಸರಿಯಾಗಿಲ್ಲ ಅಂತ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೊಂದು ಸರ್ತಿ ಪೂಜೆ ಮಾಡಿಸಿದ್ದಾರೆ. ಎರಡನೇ ಸರ್ತಿ ಮಂಗಳಾರತಿ ತಗೊಂಡಿದ್ದಾರೆ. ಅದು ಒಂದು ವಿಚಾರ. ಆದರೆ ಎರಡನೇದು ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ದೇಗುಲದಲ್ಲಿ ಹೋದಂಥ ಸಂದರ್ಭದಲ್ಲಿ ರೇವಣ್ಣ ಅವರು ಈಡುಗಾಯಿ ಹೊಡಿತಾರೆ. ಆ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಮೊದಲನೇ ಸರ್ತಿ ಈಡುಗಾಯಿ ಹೊಡೆದಾಗ ಕಾಯಿ ಒಡಿಲಿಲ್ಲ. ಇದು ಎರಡನೇ ಸರ್ತಿ ಅವ್ರಿಗೆ ಯಾಕೋ ಒಂದು ಸ್ವಲ್ಪ ಇರಿಸುಮುರುಸಾಯಿತು. ಮತ್ತೆ ಇನ್ನೊಂದು ಸರ್ತಿ ಕಾಯಿ ಹೊಡೆದ್ರು, ಅದು ಒಡಿತು, ಅದು ಫೈನ್. ಆದರೆ ಮೊದಲನೇ ಸರ್ತಿ ಈಡುಗಾಯಿ ಹೊಡಿದೇ ಇರೋದು ಏನೋ ಅಪಶಕುನ ಹಾಗೆ ಹೀಗೆ ಅಂತ ನಂಬತಕ್ಕಂಥವ್ರೆ ಅವರು. ಸೊ ಅದನ್ನು ನಂಬಿದ್ದಾರೆ. ಅದಾದ ನಂತರ ಮತ್ತೆ ಪೂಜೆ ಮಾಡಿಸಿ ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಹೊರಟಿದ್ದಾರೆ.